ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ. ಏನಂದರೆ ಇವತ್ತು ಒಂದು ಒಳ್ಳೆ ಜಾಗ ಇದೆ, ಪವರ್ಫುಲ್ ಜಾಗ ಇದು. ಸೊ ಯಾವುದು ಅಂದರೆ, ನೀವು ತಿರುಪತಿಗೆ ಹೋಗೋಕ್ಕೆ ಎಷ್ಟೊಂದು ಕಷ್ಟಪಡ್ತಾ ಇರ್ತೀರ, ದುಡ್ಡಿರಲ್ಲ, ಅದು ಇರಲ್ಲ, ಇದಿರಲ್ಲ, ಸಮಸ್ಯೆ ಏನೇನೋ ಸಮಸ್ಯೆ ಇರುತ್ತೆ. ಸೊ ಈ ಒಂದು ಜಾಗಕ್ಕೆ ಬಂದರೆ ತಿರುಪ್ತಿಗೆ ಹೋಗೋ ಅವಶ್ಯಕತೆನೇ ಇರಲ್ಲ. ತಿರುಪ್ತಿಯಲ್ಲಿ ಹೋದಾಗ ನಿಮಗೆ ದರ್ಶನ ಮಾಡೋಕ್ಕೆ ಬಿಡಲ್ಲ. ಈ ಒಂದು ಜಾಗದಲ್ಲಿ ಸಾಕ್ಷಾತ್ತು ತಿರುಪತಿಯ ಒಂದು ಬಾಲಾಜಿ ಸ್ವಾಮಿಯವರು ಇಲ್ಲಿ ಒಂದು ಜಾಗದಲ್ಲಿ ದರ್ಶನ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ವತಃ ದೇವರೇ ಈ ಒಂದು ಜಾಗಕ್ಕೆ ಬಂದು ಇಲ್ಲಿ ನೆಲೆಸಿದ್ದಾರೆ. ಆ ಥರ ಒಂದು ಜಾಗ ಇದು. ಅಂದರೆ ಇದರ ಒಂದು ಕಥೆ ಹೇಳ್ತೀನಿ ಅಂದರೆ, ಲಕ್ಷ್ಮೀನರಸಿಂಹಸ್ವಾಮಿ ಒಂದು ಹಿರಣ್ಯಕಶಿಪುವಿನ ಭಗವಂತರ ಒಂದು ಚಿತ್ರ ಇರುತ್ತೆ. ಆಗ ಫ್ಯಾಮಿಲೀಸ್ ಎಲ್ಲ ತುಂಬ ಭಯಪಡ್ತಿದ್ರು ಇದು ಒಂದು ಜಾಗಕ್ಕೆ ಬರೋಕ್ಕೆ, ಈ ಒಂದು ದೇವಸ್ಥಾನಕ್ಕೆ ಬರೋಕ್ಕೆ. ಸೊ ತದನಂತರ ಈ ತಿರುಪತಿಯ ಒಂದು ಬಾಲಾಜಿ ಸ್ವಾಮಿಯವರು ಒಂದು ಬ್ರಾಹ್ಮಣರ ಒಂದು ಕನಸಿನಲ್ಲಿ ಬಂದು, ನನ್ನ ಮೂರ್ತಿ ತಿರುಪತಿಯಲ್ಲಿದೆ, ಸೊ ಅದನ್ನು ತಗೊಂಬಂದು ಪೂಜಿಸಿ ಅಂತ ಹೇಳಿದಾಗ, ಸೊ ಅಲ್ಲಿಂದ ಒಂದು ಮೂರ್ತಿನ ತೊಗೊಂಬರ್ತಾರೆ. ಅದು ಕದ್ಕೊಂಬರ್ತಾರೆ. ಆ ಕದ್ಕೊಂಬರೋಕ್ಕೆ ಸಹಾಯ ಮಾಡಿರೋದು ಬೇರೆ ಯಾರೂ ಅಲ್ಲ, ಸ್ವತಃ ಬಾಲಾಜಿ ಸ್ವಾಮಿಯವರೇ. ಅಂದರೆ ಅಲ್ಲಿರೋಂಥ ಒಂದು ದ್ವಾರಪಾಲಕರನ್ನ ಒಂದು ಸ್ವಲ್ಪ ಎಲ್ಲನೂ ನಿದ್ದೆ ಒಂದು ಬರೋ ಥರ ಮಾಡಿ, ಸೊ ಅವರು ಬಂದು ಅಲ್ಲಿ ತಿರುಪತಿಯಲ್ಲಿರೋಂಥ ಒಂದು ವಿಗ್ರಹನ ಎತ್ಕೊಂಡು ಹೋಗೋಕ್ಕೆ ಸಹಾಯ ಮಾಡ್ತಾರೆ. ಸೊ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಈ ಒಂದು ಜಾಗ. ಸೊ ತಿರುಪತಿಗೆ ಹೋದರೆ ತುಂಬಾ ದರ್ಶನ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿರ್ತೈತೆ, ಏನೇನೋ ಇದಿರುತ್ತೆ. ಸೊ ಅಲ್ಲೂ ಹೋಗಿ ನಿಮ್ಗೆ ಅನುಕೂಲ ಇದ್ದರೆ, ಅನುಕೂಲ ಇಲ್ಲದವರು ಈ ಒಂದು ತೂಪ್ಗೆರೆಯಲ್ಲಿ ಇರೋಂಥ ಒಂದು ದೇವಸ್ಥಾನದಲ್ಲಿ ನೀವು ವಿಸಿಟ್ ಮಾಡಿ. ನಿಮಗೆ ಅನಿಸುತ್ತೆ ಸ್ವತಃ ಅಲ್ಲೊಂದು ಚಿಕ್ಕ ಮೂರ್ತಿ ಕಾಣ್ತಾ ಇರುತ್ತೆ. ಆ ಚಿಕ್ಕ ಮೂರ್ತಿನೇ ಸ್ವತಃ ಸ್ವಾಮಿಯವರು ಇಲ್ಲಿ ಬಂದು ನೆಲೆಸಿದ್ದಾರೆ. ಸೊ ನೋಡ್ತಾ ಇರ್ಬೋದು ಸುತ್ತ ಹೆಂಗಿದೆ ಅಂದರೆ, ತುಂಬಾ ಒಳ್ಳೆ ಪೀಸ್ಫುಲ್ಲಾಗಿ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಫ್ಯಾಮಿಲೀಸ್ಗೆ. ಸೊ ನಾವು ಇಲ್ಲೆಲ್ಲ ಹೋಗ್ತಾ ಇರ್ತೀವಿ, ತಿರುಪತಿಲಿ ಹೋಗೋಕ್ಕಾಗಿಲ್ಲ ಅಂದರೂ ಕೂಡ ಈ ಒಂದು ಜಾಗಕ್ಕೆ ಬಂದು ಪೂಜೆ ಮಾಡಿಸಿ ಆ ಯಪ್ಪನ ದರ್ಶನ ಮಾಡಿಕೊಂಡು ಇಲ್ಲಿ ನಾವು ಇದು ಮಾಡ್ತೀವಿ. ತಿರುಪತಿಗೆ ಹೋದಷ್ಟೇ ಒಂದು ಪ್ರತಿಫಲ ಸಿಗುತ್ತೆ ಈ ಒಂದು ಜಾಗದಲ್ಲಿ. ಸೊ ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ನಿಮಗೆ ದೇವ್ರು ಯಾವ ಥರ ಇದೆ ಅಂತ. ಸೊ ಏನು ವಿಷ್ಣುವಿನ ಅವತಾರ ಏನಿದೆ, 10 ಅವತಾರಗಳು ಈ ದೇವಸ್ಥಾನದ ಸುತ್ತ ಇದೆ. ಒಂದು ರಾಮನ ಒಂದು ಪ್ರತಿಮೆ ನೋಡ್ತಾ ಇದ್ದೀವಿ. ಸೊ ಜೈ ಶ್ರೀರಾಮ್ ಅಂತ ಎಲ್ಲರಿಗೂ ಹೇಳ್ತಾ, ಸೊ ಇಲ್ಲಿ ಒಂದು ದೇವಸ್ಥಾನದ ಮುಂಭಾಗದಲ್ಲಿರೋಂಥ ಒಂದು ಒಳ್ಳೊಳ್ಳೆ ದೇವ್ರುಗಳಿದೆ ನೋಡಿ. ತುಂಬಾ ಕಣ್ತುಂಬ್ಕೊಳಕ್ಕೆ ಸಖತ್ ಇದಾಗುತ್ತೆ. ಮುಂದೆ ಇರೋವಂಥ ಮೂರ್ತಿ ಅಲ್ಲಿಂದನೂ ತಿರುಪತಿಯಿಂದನೇ ಮಾಡಿಸ್ಕೊಂಬಂದಿರೋದು. ಸ್ವತಃ ಬಂದಿರೋದು ಇಲ್ಲಿ ಹಿಂದೆ ಇದೆಲ್ಲ ಚಿಕ್ಕದೊಂದು ಒಂದು ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಒಂದು ಮೂರ್ತಿನೇ ಆ ಒಂದು ಮೂರ್ತಿನೇ ಸ್ವತಃ ಸ್ವಾಮಿಯವರು ಇಲ್ಲಿ ಬಂದು ನೆಲೆಸಿದ್ದಾರೆ. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಒಳ್ಳೊಳ್ಳೆ ವಿಷಯಗಳಿಗೆ ನಾನು ಬರ್ತೀನಿ. ಸೊ ತನ್ನ ಭಕ್ತರಿಗೆ ಕಷ್ಟ ಆಗುತ್ತೆ ಅಂತ ಸಾಕ್ಷಾತ್ ವಿಷ್ಣುವಿನ ಅವತಾರವಾದ ಬಾಲಾಜಿ ಸ್ವಾಮಿಯವರು ಈ ಒಂದು ಜಾಗದಲ್ಲಿ ನೆಲೆಸಿದ್ದಾರೆ. ಸೊ ನಿಜಕ್ಕೂ ಒಂದು ಒಳ್ಳೆ ವಿಷಯ, ಹಾಗೆ ಒಂದು ಅದ್ಭುತವಾದ ಒಂದು ಜಾಗ ಅಂತಲೇ ಇದು. ಸೊ ನೋಡಿ, ತನ್ನ ಭಕ್ತರಿಗೆ ಏನೂ ಕಷ್ಟ ಆಗಬಾರ್ದು, ಅಲ್ಲಿಗೆ ಬರಬೇಕು ಅಂತೇನಿಲ್ಲ, ನನ್ನನ್ನು ಇಲ್ಲೇ ನೋಡಿ ಅಂತ ಸ್ವತಃ ಸ್ವಾಮಿಯವರು ಇಲ್ಲಿ ಬಂದು ನೆಲೆಸಿದ್ದಾರೆ. ಎಷ್ಟು ಆ ಕರುಣಾಮಯಿ ದೇವರು ಅಂತಲೇ ನಾವು ಕರಿತೀವಲ್ಲ, ಅದು ನಿಜವಾಗ್ಲೂ ನಿಜನೇ. ಸೊ ಈ ಒಂದು ಜಾಗ ಪುರಾತನ ಇತಿಹಾಸ ಇರೋಂಥ ಒಂದು ಜಾಗ. ಇದ್ರ ಹಿಂದೆ ಒಂದು ಬೃಹತ್ತಾದ ಒಂದು ಆಂಜನೇಯ ಸ್ವಾಮಿನೂ ಕೂಡ ನೆಲೆಸಿದ್ದಾರೆ. ಸೊ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಥರ ಜಾಗಗಳಿಗೆ ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್, ಸಿ ಯು.